ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ ನಾವು ಇವತ್ತು ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿನ ತೋರ್ಸಕ್ ಬಂದಿದ್ದೀವಿ. ಸೊ ಈ ಪ್ರಾಪರ್ಟಿನ ನೋಡ್ತಿದ್ದೀರಲ್ಲ, ಇದ್ರ ಡೈಮೆನ್ಷನ್ ಬಂದ್ಬಿಟ್ಟು 20x30. ಸೊ ಪ್ರಾಪರ್ಟಿ ಫೇಸಿಂಗ್ ಬಂದ್ಬಿಟ್ಟು ಸೌತ್ ಫೇಸಿಂಗ್ ಆಗಿರುತ್ತೆ. ಸೊ ಎಂಟ್ರೆನ್ಸ್ ನೋಡ್ತಿದ್ದೀರಲ್ಲ, ಟ್ರೆಂಡಿಗೆ ತಕ್ಕಂಗೆ ಇದೆ. ಸೊ ಸ್ಟೋನ್ ಕ್ಲಾಡಿಂಗ್ ಜೊತೆಗೆ ಒಂದು ಟೆಕ್ಸ್ಚರ್ಡ್ ಪೇಂಟ್ ಕಾಂಬಿನೇಷನ್ ಅಲ್ಲಿ ಇದೆ. ಸೊ ಎಂಟ್ರೆನ್ಸ್ ಅಲ್ಲಿ ನಮಗೆ 2 ಕ್ಯಾಮ್ರಾ ಆಕ್ಸೆಸ್ ಪಾಯಿಂಟ್ ಸಿಗುತ್ತೆ. ಸೊ ಪ್ರಾಪರ್ಟಿನ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸೊ ಗೇಟ್ ಎಂಟರ್ ಆದ ತಕ್ಷಣ ಸ್ಪೇಷಿಯಸ್ ಆಗಿರುವಂತ ಪಾರ್ಕಿಂಗ್ ಲಾಟ್ ಸಿಗುತ್ತೆ. ಸೊ ಇಲ್ಲಿ ನೀವು ಆರಾಮಾಗಿ ಒಂದು 2 ಕಾರ್ 2 ವೀಲರ್ಸ್ನ ಪಾರ್ಕ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ಮೀಟರ್ ಬೋರ್ಡ್. ಸೊ ಇಲ್ಲಿ UPS ಕನೆಕ್ಷನ್ ಇದೆ ಅಂಡ್ ಇಲ್ಲಿ ಬೋರ್ವೆಲ್ ಕನೆಕ್ಷನ್ ಕೂಡ ಇದೆ. ಇದೇನ್ ನೋಡ್ತಿದ್ದೀರಾ ಇಲ್ಲಿ, ಇದು ಸಿಲಿಂಡರ್ ಯೂನಿಟ್. ಈ ಕಡೆ ಇರೋದು ಶೂ ರ್ಯಾಕೆಟ್. ಸೊ ಇಲ್ಲಿ ಕಾವೇರಿ ಕನೆಕ್ಷನ್ ಇದೆ ಮತ್ತೆ ಇಲ್ಲಿ ನಿಮ್ಗೆ ಬೋರ್ವೆಲ್ ಕೂಡ ಇದೆ. 14,000 ಲೀಟರ್ ಕೆಪಾಸಿಟಿ ಇರುವಂತ ಸಂಪ್ ಇದೆ. ಇಲ್ಲಿ ಹಿಂದ್ಗಡೆ ನಮ್ಗೆ 1.5 ಅಡಿ ಪ್ಯಾಸೇಜ್ ಸಿಗುತ್ತೆ. ಸೊ ಗ್ರೌಂಡ್ ಫ್ಲೋರ್ ನ ನೋಡಿದ್ವಿ, ಬನ್ನಿ ಇವಾಗ ಫಸ್ಟ್ ಫ್ಲೋರ್ ನ ತೋರಿಸ್ತೀವಿ. ಸೊ ಸ್ಟೇರ್ ಕೇಸ್ ಎಲ್ಲ ತುಂಬಾ ವೈಡ್ ಆಗಿದೆ ಅಂಡ್ ಸ್ಟೇರ್ ಕೇಸ್ ಫ್ಲೋರಿಂಗ್ ಎಲ್ಲ ಲಪೋತ್ರ ಟೈಲ್ಸ್ ಇಂದ ಮಾಡಿರೋದು. ಸೈಡ್ ಅಲ್ಲಿ SS ರೈಲಿಂಗ್ಸ್ ಇದೆ. ಸೊ ಈಗ ನಾನು ಎಂಟರ್ ಆಗ್ತಿರೋದು ಮೇನ್ ಫಸ್ಟ್ ಫ್ಲೋರ್ಗೆ. ಸೊ ಮೇನ್ ಡೋರ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಆಗಿದೆ. ಸೊ ವಾಸ್ತು ಪ್ರಕಾರ ಈ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಟೀಕ್ ವುಡ್ ಈ ಮೇನ್ ಡೋರ್ ಬಂದ್ಬಿಟ್ಟು ಟೀಕ್ ವುಡ್ ಇಂದ ಮಾಡಿರೋದು. ಆಂಟಿಕ್ ಹ್ಯಾಂಡ್ಲಿಂಗ್ ಇದೆ, ಡೀಟೇಲ್ ಡಿಸೈನ್ಸ್ ಎಲ್ಲ ಇದೆ ಈ ಡೋರ್ ಅಲ್ಲಿ. ಎಂಟರ್ ಆದ ತಕ್ಷಣ ಸ್ಪೇಷಿಯಸ್ ಆಗಿರುವಂತ ಹಾಲ್ ಸಿಗುತ್ತೆ. ಇಲ್ಲಿ ಗಾಳಿ ಬೆಳಗ್ಗೆ ಅಂತ ಹೇಳಿ ವೈಡ್ ಆಗಿರುವಂತ ವಿಂಡೋಸ್ ಇದೆ. ಇಲ್ಲಿ ಮುಂದ್ಗಡೆ ಟಿವಿ ಯೂನಿಟ್ ಬರುತ್ತೆ. ಸೊ ಈ ಪೂಜಾ ರೂಮ್ ಬಂದ್ಬಿಟ್ಟು ಇದು ಟೀಕ್ ವುಡ್ ಅದ್ರ ಜೊತೆಗೆ ಟಫನ್ ಗ್ಲಾಸ್ ಕಾಂಬಿನೇಷನ್ ಅಲ್ಲಿ ಇದೆ. ಸೊ ಇಲ್ಲಿ ಪೂಜಾ ರೂಮ್ ಮೇಲ್ಗಡೆ ಇಲ್ಲಿ ನೋಡ್ತಿದ್ದೀರಲ್ಲ, ಒಂದು ಕಲರ್ಫುಲ್ ಆಗಿರುವಂತ ಝೂಮರ್ ಇದೆ. ಸೊ ಈಗ ನಾನು ನಿಂತ್ಕೊಂಡಿರುವಂತ ಏರಿಯಾ ಇದು ಡೈನಿಂಗ್ ಏರಿಯಾ. ಸೊ ಸ್ಪೇಷಿಯಸ್ ಆಗಿದೆ ಅಂಡ್ ಮುಂದ್ಗಡೆ ಇಲ್ಲಿ ಒಂದು ಸಿಂಕ್ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಓಪನ್ ಕಿಚನ್ ಇದೆ. ಮಾಡರ್ನ್ ಟ್ರೆಂಡ್ಗೆ ತಕ್ಕಂಗೆ ಇಲ್ಲಿ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಇದೆ. ಇಲ್ಲಿ ಪಕ್ಕದಲ್ಲಿ ಸಿಂಕ್ಗೆ ಕನೆಕ್ಷನ್ ಇದೆ. ಇದು ಕಿಚನ್ ಕ್ಯಾಬಿನೆಟ್. ಇದು ಒಂದು ಕಾಮನ್ ಬಾತ್ರೂಮ್. ಸೊ ಇಲ್ಲಿ ಒಂದು ಸಿಟ್ಟಿಂಗ್ ಅಂತ ಹೇಳಿ ಏರಿಯಾ ಕೊಟ್ಟಿದ್ದಾರೆ, ಯೂನಿಕ್ ಆಗಿದೆ. ಸೊ ಇಲ್ಲಿ ನೀವು ಬೆಡ್ ಎಲ್ಲ ಸೋಫಾ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಇವಾಗ ನಾವು ಫಸ್ಟ್ ಫ್ಲೋರ್ ನ ನೋಡಿದ್ವಿ, ಬನ್ನಿ ಸೆಕೆಂಡ್ ಫ್ಲೋರ್ ನ ಕೂಡ ನೋಡ್ಕೊಂಡ್ ಬರೋಣ. ಇನ್ನೊಂದು ವಿಷಯ ಏನಂತ ಅಂದ್ರೆ, ಈ ಸ್ಟೆಪ್ಸ್ ಹತ್ತುವಾಗ ಯೂಶುವಲಿ ಹಿಂಗ್ ಇಳ್ದು ಹಿಂಗ್ ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಪಿಲ್ಲರ್ ನ ಕೂಡ್ಸಿದ್ದಾರೆ. ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ನಮ್ಗೆ 2 ಬೆಡ್ರೂಮ್ ಸಿಗುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಿಡ್ಸ್ ರೂಮ್. ಸೊ ಇಲ್ಲಿ ಕಾಮನ್ ಆಗಿ ಒಂದು ಸ್ಟಡಿ ಸ್ಟೇಷನ್ ಇದೆ, ವರ್ಕ್ ಸ್ಟೇಷನ್ ಇದೆ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲಿ ವಿಂಡೋಸ್ ಇದೆ ಅಂಡ್ ಇಲ್ಲಿ ಕಬರ್ಡ್ಸ್ ಇದೆ. ಈ ಕಡೆ ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲಿ ಟಿವಿ ಯೂನಿಟ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಬಾಲ್ಕನಿ ಇದೆ. ಬಾಲ್ಕನಿಯಲ್ಲೂ ಮುಂದೆ ಇಲ್ಲಿ SS ರೈಲಿಂಗ್ಸ್ ಮತ್ತೆ ಟಫನ್ ಗ್ಲಾಸ್ ನ ಹಾಕಿದ್ದಾರೆ ಸೇಫ್ಟಿಗೆ ಅಂತ. ಈ ಕಡೆ ಡೋರ್ ಹಿಂದೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಎಲ್ಲ ಬಾತ್ರೂಮ್ಸ್ ಅಲ್ಲೂ ನಿಮ್ಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಇದು ಕಿಡ್ಸ್ ಬೆಡ್ರೂಮ್. ಇದು ಕೂಡ ಸ್ಪೇಷಿಯಸ್ ಆಗಿದೆ ಅಂಡ್ ಇಲ್ಲಿ ಕಬರ್ಡ್ಸ್ ಇದೆ. ಇಲ್ಲಿ ಹಿಡನ್ ಬಾತ್ರೂಮ್ ಇದೆ. ಸೊ ಇದು ಒಂದು ಅಟ್ಯಾಚ್ಡ್ ಬಾತ್ರೂಮ್. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಮತ್ತೆ ಇಲ್ಲೂ ಕಬರ್ಡ್ಸ್ ನ ಕೊಟ್ಟಿದ್ದಾರೆ.
ನಾವು ಪೂರ್ತಿ ಮನೆ ಫ್ಲೋರಿಂಗ್ ನ ಇಲ್ಲಿ ನೋಡ್ತಿದೀವಲ್ಲ, ಎಲ್ಲ ಗ್ರಾನೈಟ್ ಇಂದ ಮಾಡಿದ್ದಾರೆ. ಸೊ ಈಗ ನಾವು ಎಂಟರ್ ಆಗ್ತಿರೋದು ಥರ್ಡ್ ಫ್ಲೋರ್. ಥರ್ಡ್ ಫ್ಲೋರ್ ಅಲ್ಲಿ ನಮಗೆ 2 ರೂಮ್ ಸಿಗುತ್ತೆ. ಸೊ ಫಸ್ಟ್ ಇದು ಕೂಡ ಇನ್ನೊಂದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ಇದನ್ನ ನೀವು ಗೆಸ್ಟ್ ರೂಮ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ವಿಂಡೋಸ್ ಇದೆ, ಇಲ್ಲಿ ಕಬರ್ಡ್ಸ್ ಇದೆ, ಪಕ್ಕದಲ್ಲಿ ಇಲ್ಲಿ ನಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ, ಇಲ್ಲಿ ಟಿವಿ ಯೂನಿಟ್ ಇದೆ. ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ಏನ್ ನೋಡಿದ್ರಿ ಅದೇ ಥರದ್ದು ಇದನ್ನ ರೆಪ್ಲಿಕೇಟ್ ಮಾಡಿದ್ದಾರೆ. ಇಲ್ಲಿ ಬಾಲ್ಕನಿ ಇದೆ, ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಈಗ ನಾನು ಎಂಟರ್ ಆಗ್ತಿರೋ ಅಂತ ಸ್ಪೇಸ್, ಇದು ಪಾರ್ಟಿ ಹಾಲ್ ಅಥವಾ ಇದನ್ನ ನೀವು ಹೋಮ್ ಥಿಯೇಟರ್ ಆಗಿ ಏನ್ ಬೇಕೋ ಅಂತ ಕನ್ವರ್ಟ್ ಮಾಡ್ಕೋಬಹುದು. ಇದು ಕಸ್ಟಮೈಸಬಲ್ ರೂಮ್, POP ಎಲ್ಲ ತುಂಬಾ ಚೆನ್ನಾಗಾಗಿದೆ ಈ ರೂಮ್ಗುನು. ಅಂಡ್ ಕೆಳಗಡೆ ಇಲ್ಲಿ ವುಡನ್ ಫ್ಲೋರಿಂಗ್ ಇದೆ. ಮುಂದ್ಗಡೆ ಇದೇನ್ ಸ್ಪೇಸ್ ಇದೆ ಇದನ್ನ ನೀವು ಗ್ಲಾಸ್ ಇಂದ ಕವರ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಹೀಗೆ ಓಪನ್ ಆಗಿ ಬಿಡ್ಬೋದು. ಸೊ ಇಲ್ಲಿ ಕೂಡ ಡ್ರಾಯರ್ಸ್ ಎಲ್ಲ ಇದೆ, ಕಬರ್ಡ್ಸ್ ಇದೆ ಇಲ್ಲಿ ಕೂಡ ಸ್ಟೋರೇಜ್ಗೆ ಅಂತ. ಬನ್ನಿ ಈಗ ಟೆರೆಸ್ ನ ನಿಮ್ಗೆ ತೋರಿಸ್ತೀವಿ ವೀಕ್ಷಕರೇ. ಇಲ್ಲಿ ಮೇಲೆ ನೋಡ್ತಿದ್ದೀರಲ್ಲ ಸ್ಕೈಲೈಟ್, ಸೊ ನ್ಯಾಚುರಲ್ ಲೈಟ್ ತುಂಬಾ ಚೆನ್ನಾಗಿ ಬರ್ತಿದೆ ಥರ್ಡ್ ಫ್ಲೋರ್ಗೆ. ಟೆರೆಸ್ ನ ಕೂಡ ಫುಲ್ ಸೆಕ್ಯೂರ್ ಮಾಡಿದ್ದಾರೆ ಗೇಟ್ ಇಂದ. ಸೊ ಇಲ್ಲಿ ವಾಷಿಂಗ್ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ, ಈ ಕಡೆ ಮಷೀನ್ ಸೆಟಪ್ ಮಾಡಕ್ಕೆ ಅಂತ ಸ್ಪೇಸ್ ಕೊಟ್ಟಿದ್ದಾರೆ. ಕೆಳಗೇನು ನಿಮ್ಗೆ ಒಂದು ಪಾಯಿಂಟ್ ಇದೆ ವಾಷಿಂಗ್ ಮಷಿನ್ಗೆ, ಬಟ್ ಇಲ್ಲೂ ಒಂದು ಪಾಯಿಂಟ್ ನ ಕೊಟ್ಟಿದ್ದಾರೆ. ಮೇಲೆ ಒಂದು ಓವರ್ ಹೆಡ್ ಟ್ಯಾಂಕ್ ಬರುತ್ತೆ. ಈ ಸೆಕ್ಷನ್ ಅಲ್ಲಿ ನೀವು ರಿಲ್ಯಾಕ್ಸ್ ಮಾಡ್ಬೋದು. ಸೊ ಈ ಪ್ರಾಪರ್ಟಿನ ನಾವು ನಿಮ್ಗೆ ತೋರಿಸ್ಕೊಟ್ಟಿದೀವಿ, ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ. ಇದು 20/30 BDA ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು 4th H ಬ್ಲಾಕ್ ರಾಘವೇಂದ್ರ ಲೇಔಟ್ ಅಲ್ಲಿ ಇರೋದು. ಪ್ರಾಪರ್ಟಿ ಹತ್ರದಲ್ಲಿ ನಿಮ್ಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಅಂಡ್ ಸಾಕಷ್ಟು ಒಳ್ಳೆ ಒಳ್ಳೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲದಕ್ಕೂ ನಿಮ್ಗೆ ಹತ್ರ ಆಗುತ್ತೆ. ಅಂಡ್ ಇಲ್ಲಿ ಗುಬ್ಲಾಳ ಮೇನ್ ರೋಡ್ ಮತ್ತೆ 100 feet ಮೇನ್ ರೋಡ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಆಕ್ಸೆಸಿಬಲ್ ಇದೆ. ಈ ಪ್ರಾಪರ್ಟಿ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕರೆ ಮಾಡಿ ಯಾವುದೇ ಬ್ರೋಕರೇಜ್ ಕಮಿಷನ್ ಇಲ್ಲದೆ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಬಹುದು. ಅಂಡ್ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಧನ್ಯವಾದಗಳು.